ಬಂದುಬಿಟ್ಟು ಇವತ್ತು ಯಾವುದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರ. ನಿಜವಾಗ್ಲೂ ಇದು ಎಲ್ಲರೂ ಕೂಡ ಫೇಸ್ ಮಾಡೋ ಅಂಥದ್ದೇ. ಸೊ ಹಾಗಾಗಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಅಂತ ಈ ವಿಡಿಯೋನ ಮಾಡ್ತಾ ಇರೋದು. ಆಗಿರೋ ಅನುಭವನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಅಷ್ಟೇ. ನಿಜವಾಗ್ಲೂ ಅದು ಏನಾಗಿದೆ ಅನ್ನೋದು ನನಗಂತೂ ಗೊತ್ತಿರಲಿಲ್ಲ. ಸ್ಟಾರ್ಟಿಂಗು ಸುಮ್ಮನೆ ಕಿವಿಯೆಲ್ಲ ಗುರು ಅಂತಿತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಕಿವಿಗೆ ಹತ್ತಿ ಕಡ್ಡಿ ಎಲ್ಲ ಹಾಕಿ ಕ್ಲೀನ್ ಮಾಡ್ಕೊತಾ ಇದ್ದೆ. ನಾನು ಯಾಕಪ್ಪ ನಗ್ತಾಯಿದ್ದೀನಿ ಅಂದರೆ ಕೆಳಗಡೆ ನನ್ನ ಚಿಕ್ಕ ಮಗನ ಮಲಗಿಸಿದ್ದೀನಿ. ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ ಅಲ್ವಾ, ಅವನು ನಾನು ನೋಡ್ಕೊಂಡು ನಗ್ತಾಯಿದ್ದೀನಿ. ಅಲ್ಲ ಕಂದ ಅವನು ಕೂಡ ಇವಾಗ ಸಮಾಧಾನ ಮಾಡಿಬಿಟ್ಟು ಇವಾಗ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಸುಮ್ಮನೆ ಕಿವಿಯೆಲ್ಲ ಗುರು ಅಂತ ಇತ್ತು ಅಂತ ಹೇಳಿ ಗುಗ್ಗೆ ಕಡ್ಡಿನ ಹಾಕಿ ಕ್ಲೀನ್ ಮಾಡ್ತಾಯಿದ್ದೆ. ಅದೇನಾಗಿದೆ ಅಂದರೆ ಒಳಗಡೆ ಸ್ವಲ್ಪ ಗುಳ್ಳೆ ಥರ ಇದ್ದು ಅದು ಹೊಡೆದಿದೆ. ಅದನ್ನು ಕಪಾಲಗುರ ಅಂತಲೂ ಕೂಡ ಕರೀತಾರೆ. ಬಟ್ ಅದು ಒಂಥರ ಪೇಯ್ನ್ ಆಗ್ತಾಯಿತ್ತು. ಅದು ನಿಜವಾಗ್ಲೂ ಹೇಳೋದಕ್ಕಾಗಲ್ಲ. ಈ ಕಿವಿ ಹತ್ರ, ಈ ಮೂಗು ಹತ್ರ ಗಾಯ ಆದರೆ ತುಂಬಾ ಕಷ್ಟ. ಏಕೆಂದರೆ ಇಲ್ಲೂ ಕಾಣೋದಿಲ್ಲ, ಇಲ್ಲಂತೂ ಕಾಣೋದೇ ಇಲ್ಲ. ಅಷ್ಟು ಹೋಲು ಕಮ್ಮಿ ಇರುತ್ತೆ. ಅಂಥ ಜಾಗನೆಲ್ಲ ನಾವು ತುಂಬ ಸೂಕ್ಷ್ಮವಾಗಿ ಇಟ್ಕೋಬೇಕು. ಗುಗ್ಗೆ ಬರುತ್ತೆ ಅಂತ ಹೇಳಿ ಇವಾಗಂತೂ ಹತ್ತಿ ಕಡ್ಡಿಗಳೆಲ್ಲ ತುಂಬಾ ರಫಾಗಿ ಮಾಡಿರ್ತಾರೆ. ಅದನ್ನು ನಾವು ಹಾಕ್ತಾ ಇದ್ದಂತೆ ಒಳಗಡೆ ಹೋಗುತ್ತಂತೆ. ಆ್ಯಕ್ಚುಲಿ ಅದ್ರ ಬಗ್ಗೆ ನನಗೂ ಕೂಡ ಗೊತ್ತಿರಲಿಲ್ಲ. ನಾನು ಮೊದಲೆಲ್ಲ ಪಿನ್ ಯೂಸ್ ಮಾಡ್ತಾಯಿದ್ದೆ, ಸೇಫ್ಟಿ ಪಿನ್ನು. ಇವಾಗ ಹತ್ತಿ ಕಡ್ಡಿನೇ ಜಾಸ್ತಿ ಯೂಸ್ ಮಾಡ್ತಾಯಿದ್ದು. ಒಂದೊಂದು ಸಲ ಸ್ನಾನ ಬಂದಾಗಂತೂ ಮಿನಿಮಮ್ ಅಂದರೂ 1 2 3 ನಾನು ಹಾಕ್ತಾನೇ ಇದ್ದೆ. ಅಷ್ಟೊಂದು ಯೂಸ್ ಮಾಡ್ತಾಯಿದ್ದೆ. ಬಟ್ ಇವಾಗ ಇನ್ನು ಹತ್ತಿ ಕಡ್ಡಿ ಯೂಸ್ ಮಾಡಬಾರ್ದು ಅಂತ ಫೈನಲಿ ಅಂದ್ಕೊಂಡಿದ್ದೀನಿ. ಅದರಿಂದನೇ ಆಗಿರೋ ಅನಾಹುತ ನನಗೆ. ದಯವಿಟ್ಟು ಯಾರೂ ಕೂಡ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮಕ್ಳಿಗೂ ಅಷ್ಟೇ ಯೂಸ್ ಮಾಡೋಕ್ಕೆ ಹೋಗಬೇಡಿ. ತುಂಬಾ ಎಫೆಕ್ಟ್ ಇದೆ. ನಮಗೇ ಒಂದು ಸ್ವಲ್ಪ ನೋವಾಯಿತು ಅಂದರೆ ತಡ್ಕೊಳ್ಳೋದಕ್ಕಾಗಲ್ಲ. ಅಂಥದ್ರಲ್ಲಿ ಇನ್ನು ಮಕ್ಕಳಿಗೆ ಆದ್ರಂತೂ ಇನ್ನೂ ಕಷ್ಟ ಆಗುತ್ತೆ. ನನಗೆ ಈ ಸೈಡಲ್ಲ, ನನಗೆ ಎಡಗಡೆ ಸೈಡಲ್ಲಿ ಆಗಿರೋದು ತುಂಬಾ ಒಳಗಡೆ ಪೇಯ್ನ್ ಆಗಿಬಿಟ್ಟಿತ್ತು. ಕಪಾಲಗುರ ಅಂತ ಇದ್ದಿದ್ದು ಅದು ಹೊಡೆದು ಕಿವಿಯೆಲ್ಲ ಸ್ವಲ್ಪ ಅಂದರೆ ಹತ್ತಿ ಹಾಕಿದ್ರೆ ಅದು ಸೋರ್ತಾಯಿತ್ತು. ಇದು ತಗಡೂರಲ್ಲಿ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಅಲ್ಲಿ ಒಂದು ಇಂಜೆಕ್ಷನ್ ಕೊಟ್ಟರು ಮತ್ತು ಟ್ಯಾಬ್ಲೆಟ್ ಕೊಟ್ಟಿದ್ದರು. ಓಕೆ ಅಂತ ಹೇಳಿ ತಗೊಂಡು ಬಂದೆ. ನೈಟು ಫುಲ್ಲು ಅದು ಹೊಡೆದ್ಬಿಟ್ಟು ಏನಾಯ್ತಪ್ಪ ಅಂದರೆ ಕಿವಿಯೆಲ್ಲ ಬರೋಕ್ಕೆ ಶುರುವಾಯಿತು. ಹತ್ತಿ ಹಾಕೋದು, ಅದು ತುಂಬ್ಕೊಂಡಾಗ ತೆಗ್ದಿಸಾಕ್ಬಿಟ್ಟು ಬೇರೆದು ಹಾಕೋದು, ಈ ಥರ ಮಾಡ್ತಾಯಿದ್ದೆ. ಫೈನಲಿ ತುಂಬಾ ಉರಿತಾಯಿತ್ತು. ಮೇಲೆ ಕಿವಿ ಇಟ್ಟಿದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಹಿಂಗೆ ಮಲ್ಕೊಳಕ್ಕಾಗಲ್ಲ. ತುಂಬಾ 2 ದಿನದಿಂದ ಪೇಯ್ನ್ ತಡೆದು ನನಗೇ ಜ್ವರ ಬಂದಂಗೆ ಆಗ್ಬಿಟ್ಟಿದೆ. ನನ್ನ ಮಗುನ ನಾನು ಈ ಸೈಡ್ ಎತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಆ ಲೆವೆಲ್ಗೆ ನನಗೆ ಈ ಕಿವಿಯಿಂದ ಇಲ್ಲೆಲ್ಲ ಫುಲ್ಲು ಮತ್ತು ತಲೆ. ಏಕೆಂದರೆ ನಾವು ಊಟ ಏನೇ ಮಾಡಿದ್ರು ಇಲ್ಲಿ ಅಗಿಯೋಕ್ಕೂ ಆಗೋಲ್ಲ. ಆ ಥರ ಫುಲ್ಲು ಪೇಯ್ನ್ ಆಗ್ತಾಯಿದೆ. ಅದಾದಮೇಲೆ ನಿನ್ನೆ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಅಲ್ಲಿ ಅವ್ರು ಹೇಳಿದ್ದು ಅಂದರೆ ಆ ಕಿವಿ ಡಾಕ್ಟ್ರುಗಳೆಲ್ಲ ಮಾರ್ನಿಂಗೇ ಬರೋದು. ಹೋಗಿ ಟೋಕನ್ ತಗೊಂಡು ವೆಯ್ಟ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಬೇಗನೆ ಹೋಗಿದ್ದೆ. ನಿನ್ನೆ 11 ಗಂಟೆ ಅಷ್ಟೊತ್ತಲ್ಲಿ ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ದು. ಅಪ್ಪ ನಿಜ ಅಲ್ಲಿಗೆ ಹೋದ್ಮೇಲೆ ಹತ್ತೇ ಬಿಟ್ಟಿದ್ದೀನಿ. ಏಕೆಂದರೆ ಅಂಥ ಸೂಕ್ಷ್ಮ ಜಾಗಗಳಿಗೆ ಅವರು ಕಡ್ಡಿಯಿಂದ ಹಾಕ್ತಿರ್ತಾರಲ್ಲ, ಎಷ್ಟು ಭಯ ಆಗ್ತಾಯಿತ್ತು ಗೊತ್ತಾ. ಬಟ್ ಫೋನೆಲ್ಲ ತೊಗೊಂಡೋಗಿರಲಿಲ್ಲ. ಇಲ್ಲ ನಿಜವಾಗ್ಲೂ ವೀಡಿಯೋ ಮಾಡ್ತಾಯಿದ್ದೆ. ಪಾಪುನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಏಕೆಂದರೆ ಒಂದು ಕಿವಿಗೆ 1 ಅವರ್ ಹಾಫ್ ಆನ್ ಅವರ್ ಆಗುತ್ತೆ. ಅವರು ಒಬ್ಬೊಬ್ರನ್ನ ಕರೆದು ಕ್ಲೀನ್ ಮಾಡಿ ಅವ್ರದ್ದು ಪ್ರಾಬ್ಲಮ್ ಎಲ್ಲ ಕೇಳಿ ಕಳಿಸೋ ಅಷ್ಟರಲ್ಲಿ. ಸೊ ಹಾಗಾಗಿ ದೊಡ್ಡವನ್ನ ಬಿಟ್ಬಿಟ್ಟು ಪಾಪುನೇ ಕರ್ಕೊಂಡೋಗಿದ್ದೆ. ಹಾಗಾಗಿ ನನ್ನ ಸ್ವಲ್ಪ ಬೇಗನೆ ಬಿಟ್ಕೊಟ್ರು. ಹೋದೆ. ಏನಾಗಿದೆ ಅಂತ ಕೇಳಿದ್ರು, ಹೇಳಿದೆ. ಆವಾಗ ಕ್ಲೀನ್ ಮಾಡಿದ್ರು. ನಿಜ ಡಾಕ್ಟ್ರಂತೂ ತುಂಬಾ ನಾನು ನೋಡಿರೋ ಡಾಕ್ಟರ್ಸ್ಗಳಲ್ಲಿ ಇವರು ತುಂಬಾ ಖುಷಿಯಾಗಿ ಒಂಥರ ಮಕ್ಕಳನ್ನ ಮಾತಾಡಿಸ್ತಾರಲ್ಲ, ಸೇಮ್ ಹಾಗೆ ನಮ್ಮನ್ನು ಕೂಡ ತುಂಬ ಚೆನ್ನಾಗಿ ಮಾತಾಡಿಸ್ತಿದ್ರು. ತುಂಬ ಚೆನ್ನಾಗಿ ನಮ್ಮ ನೋವುಗಳಿಗೆ ರೆಸ್ಪಾನ್ಸ್ ಮಾಡ್ತಾಯಿದ್ರು. ಯಾವ ಥರ ಆಗ್ತಾಯಿದೆ, ಇನ್ನು ನಾನು ಹಿಂಗೆ ಹಾಕಿದ್ರೆ ಸಾಕು ನಿಲ್ಲಿಸಿ ಅಂದರೆ ನಿಲ್ಲಿಸ್ಬಿಡೋದು, ಬೇಡ ನಂಗೆ ಬೇಡ ಅಂದರೆ ನಿಲ್ಲಿಸ್ಬಿಡೋದು. ಆಮೇಲೆ ಇಲ್ಲಪ್ಪ ಏನಿಲ್ಲ, ಆಯಿತು ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿಕೊಟ್ರು.
ಆಮೇಲೆ ಅವರೇ ಹೇಳಿದ್ದು ಕಿವಿಗೆಲ್ಲ ನಾವು ಆ್ಯಕ್ಚುಲಿ ಮಕ್ಕಳಿಗೆ ಆಗಲಿ ನಾವೇ ಆಗಲಿ ದೊಡ್ಡವ್ರು ಹೇಳ್ತಾರೆ ಕಿವಿಯೊಳಗೆ ನೀರು ಹಾಕ್ಬಿಟ್ಟು ತೊಳೀರಿ ಅಂತ. ಆ್ಯಕ್ಚುಲಿ ಆ ತಪ್ಪಂತೂ ಮಾಡೋಕ್ಕೆ ಹೋಗಬಾರ್ದು. ಕಿವಿ ಒಳಗಡೆ ನೀರು ಹಾಕ್ಬಿಟ್ಟು ತೊಳಿಬಾರ್ದಂತೆ. ನಾವು ಕಿವಿ ತೊಳಿಬೇಕು ಅಂದರೆ ಇಷ್ಟೇ ಹಿಂಗೆ ತೊಳ್ಕೊಬೇಕು. ಇವ್ರು ಹೇಳ್ತಾರೆ ಕಿವಿ ಒಳಗೆ ನೀರು ಹಾಕು ಅಂತ. ನಮ್ಮಮ್ಮನೂ ಕಪಲ್ಗುರ ಎದ್ದೈತೆ ಅದಕ್ಕೆ ಬಿಸಿ ನೀರನ್ನ ಎರ್ಚು ಅಂತಾರೆ. ಬಟ್ ನೀರು ಎರ್ಚಿಬಿಟ್ರೆ ಅದು ಒಳಗಡೆ ಹೋಗಿ ಸೇರ್ಕೊಂಡ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತೆ. ಯಾಕೆಂದರೆ ತುಂಬ ಹೋಲು ಚಿಕ್ಕದಿರೋದ್ರಿಂದ ಅದು ಹೊರಗಡೆ ಬರೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತೆ. ಆಮೇಲೆ ಅದು ಕಟ್ಕೊಬಿಟ್ರೆ ಆ ಹೋಲು ಅಂದರೆ ಆ ಹೋಲು ತುಂಬ ಕಸ ತುಂಬಿಕೊಂಡಾಗ ಆ ಹೋಲು ಮುಚ್ಚೋಗ್ಬಿಡುತ್ತಂತೆ. ಆ ಮುಚ್ಚಿದಾಗಲೇ ನಮ್ಗೆ ಇಲ್ಲೆಲ್ಲ ಪೇನ್ ಎಲ್ಲ ಬರೋದು, ಊಟ ಮಾಡೋಕ್ಕಾಗದೇ ಇರೋದು, ಈ ಸೈಡೆಲ್ಲ ನೋವಾಗೋದು, ಆ ಥರ ಎಲ್ಲ ಆಗೋದಂತೆ. ಅದಕ್ಕೆ ಅವರು ಹಾಗೆ ಹೇಳಿದ್ರು. ಮತ್ತು ಹತ್ತಿ ಕಡ್ಡಿ ಅಂತೂ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ ಅಂತಲೇ ಹೇಳಿದ್ದು. ಆದಷ್ಟು ಕಿವಿನ ನಾವು ಸ್ನಾನ ಮಾಡಬೇಕಾದ್ರೆ ಮುಚ್ಕೊಂಡು, ಅಂದರೆ ಹತ್ತಿಗೆ ಸ್ವಲ್ಪ ವ್ಯಾಸ್ಲಿನ್ನ ಹಾಕ್ಬಿಟ್ಟು ಸ್ನಾನ ಮಾಡಿ ಅಂತ ಹೇಳಿ. ಹತ್ತಿ ಒಳಗಡೆನೂ ಹಾಕ್ಬಿಟ್ಟು ಆಯಿಲ್ ಥರ ಹಾಕಿದ್ದಾರೆ. ನಿನ್ನೆ ಹಾಕಿರೋದು 24 hour ಒಳಗಡೆ ಇತ್ತು, ಈಚೆ ಬಂದ್ಬಿಟ್ಟೈತೆ. ಅಂದಮೇಲೆ ಅಲ್ಲಿ ಯಾವ ಥರ ಕಲೆಕ್ಟ್ ಆಗಿದೆ ಅನ್ನೋದು ಕೂಡ ಕ್ಯಾಪ್ಚರ್ ಹಾಕಿರ್ತೀನಿ. ಇದು ಯೂಸ್ಫುಲ್ ವಿಡಿಯೋ ಅಂತಲೇ ನಾನು ಮಾಡಿದ್ದು. ಸೊ ಆದಷ್ಟು ಡಾಕ್ಟ್ರ್ ಹೇಳಿದ್ದು ಹತ್ತಿ ಕಡ್ಡಿ ಆಗಲಿ ಪಿನ್ ಆಗಲಿ ಯಾವುದನ್ನು ಕೂಡ ಹಾಕೋಕೆ ಹೋಗಬೇಡಿ. ಆ ಥರ ಏನಾದರೂ ನಿಮಗೆ ನವೆ ಬಂತು ಗುರು ಅಂದರೆ ಸ್ವಲ್ಪ ಹೊತ್ತು ಕಿವಿನ ಹಿಂಗೆ ಅಳ್ಳಾಡಿಸಿ ಅಷ್ಟೇ. ಎಷ್ಟೊತ್ತು ಅನ್ನುತ್ತೆ. ನೀವು ರೂಢಿ ಆದರೆ ಸುಮ್ಮನೆ ಅದು ಹಾಕ್ತಾನೇ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನೀವೇನಾದರೂ ಹಾಕಲಿಲ್ಲ ಅಂತಂದರೆ ಅದ್ರ ಪಾಡ್ಗೆ ಅದು ಇರುತ್ತೆ. ಆ ಥರ ಏನೂ ಮಾಡೋಕ್ಕೆ ಹೋಗಬೇಡಿ. ನೀವೇನಾರು ಹಂಗೆ ಮಾಡ್ಕೊತೀನಿ ಅಂದರೆ ಮಾಡ್ಕೊಳ್ಳಿ, ನಮ್ಮಂಥವ್ರು ಇರ್ತೀವಿ, ಬನ್ನಿ ನಮ್ಮಂಥವ್ರಿಗೆ ದುಡ್ಡು ಕೊಟ್ಬಿಟ್ಟು ಹೋಗಿ ಅಂತ ಹೇಳ್ತಾಯಿದ್ರು. ಆಮೇಲೆ ಬೇರೆ ಡಾಕ್ಟ್ರೆಲ್ಲ ಮಾತ್ರೆಗಳು ನಮಗೆ ಗೊತ್ತಾಗೋದೇ ಇಲ್ಲ. ಆ ಥರ ಬರೀ ಮೆಡಿಕಲ್ ಸ್ಟೋರವ್ರಿಗೆ ಮಾತ್ರ ಗೊತ್ತಾಗಬೇಕು, ಆ ಥರ ಬರೆದ್ಬಿಟ್ಟು ಕೊಟ್ಬಿಡ್ತಾರೆ. ಬಟ್ ಇವರಂತೂ ನೀಟಾಗಿ ನನಗೇನು ಪ್ರಾಬ್ಲಮ್ ಆಗಿದೆ ಮತ್ತು ಅದಕ್ಕೆ ಯಾವ ಥರ ಟ್ಯಾಬ್ಲೆಟ್ ತೊಗೋಬೇಕು, ಯಾವ ಟೈಮಿಂಗ್ಸಲ್ಲಿ ತೊಗೋಬೇಕು ಅನ್ನೋದನ್ನ ನೀಟಾಗಿ ಕೊಟ್ಟಿದ್ದಾರೆ. ಅದೊಂದು ಖುಷಿ ಆಯಿತು. ಮತ್ತು ರೋಗಿಗಳನ್ನೂ ಅಷ್ಟೇ ಚೆನ್ನಾಗಿ ಕೂಡ ಮಾತಾಡಿಸ್ತಾರೆ. ನಾನು ಹೋಗಿದ್ದು ನಂಜನಗೂಡಲ್ಲಿ ಬೆಳಗ್ಗೆ 10 ಗಂಟೆಗೆ 9 ಗಂಟೆಗೇನೋ ಬಂದು 3 ಗಂಟೆಗೆ ಹೋಗ್ತಾರೆ. ಚೆನ್ನಾಗಿ ನೋಡ್ತಾರೆ ಕಿವಿ ಡಾಕ್ಟ್ರು. ಕಿವಿ ಮತ್ತು ಮೂಗು, ಗಂಟ್ಲು ಈ ಮೂರನ್ನೇ ಅವ್ರು ನೋಡೋದು. ಬಟ್ ನಾನು ಕಿವಿ ತೋರ್ಸೋಕೆ ಹೋಗಿದ್ದು. ನೋಡಿ ಎಷ್ಟು ಅವ್ರು ಹಾಕಿದಾಗ ವೈಟ್ ಕಲರ್ ಇತ್ತು, ಈಗ ಯೆಲ್ಲೋ ಕಲರ್ ಆಗಿಬಿಟ್ಟು ಯಾವ ಥರ ಈಚೆ ಬಂದಿದೆ ಅಂತ. ಈ ಥರ ಯಾರು ಕೂಡ ಮಾಡ್ಕೊಳಕ್ಕೆ ಹೋಗಬೇಡಿ, ತುಂಬಾ ಪೇಯ್ನ್ ಆಗುತ್ತೆ. ಎಷ್ಟು ರಾತ್ರಿ ಎಲ್ಲ 2 ಡೇಸಿಂದ ನಾನು ನಿದ್ದೆನೇ ಸರಿಯಾಗಿ ಮಾಡೋಕ್ಕಾಗಿಲ್ಲ. ಆ ಲೆವೆಲ್ಗೆ ನನಗೆ ನೋವಾಗಿರೋದು. ನಾನಂತೂ ಈ ನೋವಿಂದ ತುಂಬಾ ಅನುಭವಿಸ್ಬಿಟ್ಟಿದ್ದೀನಿ. ಯಾಕಪ್ಪ ಅಂದರೆ ನನ್ನ ಮಕ್ಕಳ ಮೇಲೆ ನನ್ನ ಮೇಲೆ ನನಗೆ ನಿಗಾನೇ ಇರ್ತಿರ್ಲಿಲ್ಲ. ಏಕೆಂದರೆ ಯಾವಾಗಲೂ ಕಿವಿ ನೋವು ಅಂತ ಊಟ ತಿಂಡಿ ಸರಿಯಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ. ಪಾಪು ಜೊತೆ ಆಟ ಆಡೋಕ್ಕಾಗ್ತಾಯಿಲ್ಲ. ನನ್ನ ಮಗನಿಗೆ ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ಸೋಕ್ಕಾಗ್ತಿರ್ಲಿಲ್ಲ. ತುಂಬಾ ನೋವು ಅನುಭವಿಸ್ಬಿಟ್ಟಿದ್ದೀನಿ. ಈ ಥರ ಪೇಯ್ನು ಅಥವಾ ಈ ಥರ ನಿಮ್ಮಲ್ಲಿ ಯಾರಿಗಾಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ ಫೈನಲಿ ಇದು ಕಳ್ಕೊತಾ ಇದೆ. ಯಾವ ಥರ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಇದು ಯೂಸ್ಫುಲ್ ವಿಡಿಯೋ ಆಗಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.